ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಯೂನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ. ಮೈಕ್ರೋಟಚ್ ಕಂಪ್ಯೂಟರ್ಸ್, ಪಿಡಿಎ ಇಂಜಿನಿಯರಿಂಗ್ ಕಾಲೇಜು ರಸ್ತೆ, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalaburgi. Contact 8496 825555 08472 251555. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಆಸೂಸ್ ಕಂಪನಿಯು ಕಲಬುರಗಿ ನಗರದಲ್ಲಿ ಎಕ್ಸ್ಕ್ಲೂಸಿವ್ ಶೋರೂಮ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಆಸೂಸ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ರಾಕ್ ಗೇಮಿಂಗ್ ಲ್ಯಾಪ್ಟಾಪ್ಸ್, ಟಫ್ ಲ್ಯಾಪ್ಟಾಪ್ಸ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ.
ಹೆಚ್ಚಿನ ಮಾಹಿತಿಗಾಗಿ G1 ಮತ್ತು G2 ಶಾರದಾ ಕಾಂಪ್ಲೆಕ್ಸ್ PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ ಕಲಬುರಗಿ. ಸೆಲ್ ನಂಬರ್ 9448066586. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಚಿಂಚೋಳಿ ಮತ್ತು ಕಾಲಗಿ ತಾಲೂಕಿನ ಕೆಲವೆಡೆ ಭೂಕಂಪನವಾಗುತ್ತಿರುವ ಹಿನ್ನೆಲೆಯಲ್ಲಿ ಗಡಿಕೇಶ್ವರ NGRI ತಂಡ ಭೇಟಿ, ತಾತ್ಕಾಲಿಕ ಸಿಸ್ಮೋಮೀಟರ್ ಸ್ಥಾಪನೆ. ಅಖಿಲ ಕರ್ನಾಟಕ ಹೇಮರೆಡ್ಡಿ ಮಲ್ಲಮ್ಮ ಮಹಿಳಾ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ಡಾಕ್ಟರ್ ಶೀತಲ್ ಪ್ರಶಾಂತ್ ರವರ ನೆನಪುಗಳು ಸುಳಿದಾವು ಪುಸ್ತಕ ಬಿಡುಗಡೆಗೊಳಿಸಿದ ಗಣ್ಯರು. ಕಲಬುರಗಿ ಜೈನ್ ಸೋಷಿಯಲ್ ಗ್ರೂಪ್ ಸಂಘಿನಿ ವತಿಯಿಂದ ಏರ್ಪಡಿಸಿದ್ದ ದೀಪಾವಳಿ ಮೇಳಕ್ಕೆ ಲಕ್ಷ್ಮೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಉದ್ಘಾಟನೆ. ಈಗ ವಾರ್ತೆಗಳ ವಿವರ. ಜಿಲ್ಲೆಯ ಚಿಂಚೋಳಿ ತಾಲೂಕು ಮತ್ತು ಕಾಳಗಿ ತಾಲೂಕಿನ ಕೆಲವೆಡೆ ಕಳೆದ 10 ದಿನದಿಂದ ಭೂಕಂಪನವಾಗುತ್ತಿರುವ ಕಾರಣ ರವಿವಾರ ಜಿಲ್ಲೆಗೆ ಹೈದರಾಬಾದಿನಿಂದ ರಾಷ್ಟ್ರೀಯ ಭೌಗೋಳಿಕ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳ ತಂಡ ಆಗಮಿಸಿ ತಾತ್ಕಾಲಿಕ ಸಿಸ್ಮೋಮೀಟರ್ ಸ್ಥಾಪನೆ ಮಾಡಲಾಗಿದೆ. ಜಿಲ್ಲೆಯ ಚಿಂಚೋಳಿ ಮತ್ತು ಕಾಳಗಿ ತಾಲೂಕಿನ ಕೆಲ ಗ್ರಾಮಗಳಲ್ಲಿ ಕಳೆದ 10 ದಿನಗಳಿಂದ ಭೂಕಂಪನವಾಗುತ್ತಿರುವ ಕಾರಣ ರವಿವಾರ ಹೈದರಾಬಾದಿನ ರಾಷ್ಟ್ರೀಯ ಭೌಗೋಳಿಕ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳ ತಂಡ ಭೇಟಿ ನೀಡಿ ಭೂಕಂಪನದ ಅಲೆಯನ್ನು ಅಳೆಯಲು ಚಿಂಚೋಳಿ ತಾಲೂಕಿನ ಗಡಿಕೇಶ್ವರ ಗ್ರಾಮದಲ್ಲಿ ತಾತ್ಕಾಲಿಕವಾಗಿ ಸಿಸ್ಮೋಮೀಟರ್ ಸ್ಥಾಪಿಸಿದೆ. ಇಲ್ಲಿ ಸಿಸ್ಮೋಮೀಟರ್ ಸ್ಥಾಪಿಸಿದ್ದರಿಂದ ಗಡಿಕೇಶ್ವರ ಸುತ್ತಮುತ್ತ ಗ್ರಾಮಗಳಲ್ಲಿ ಭೂಕಂಪಗಳು ಸಂಭವಿಸಿದಲ್ಲಿ ನೆಲದೊಳಗಿನ ಭೂಮಿಯ ಚಲನೆಯನ್ನು ಇಲ್ಲಿ ದಾಖಲಾಗಿ ಮಾಹಿತಿಯು ನೇರವಾಗಿ ಹೈದರಾಬಾದಿನ NGRI ಸಂಸ್ಥೆಗೆ ಹೋಗಲಿದೆ. ತದನಂತರ ಇದರ ಮಾಹಿತಿ ಆಧರಿಸಿ ಮುಂದೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ವಿಜ್ಞಾನಿಗಳ ತಂಡ ನಿರ್ಧರಿಸಲಿದೆ. ಸಿಸ್ಮೋಮೀಟರ್ ಸ್ಥಾಪನೆಯ ನಂತರ ಡೆಮೋ ಸಹ ಪ್ರದರ್ಶಿಸಿ ಸ್ಥಳದಲ್ಲಿ ಅಧಿಕಾರಿಗಳಿಗೆ ಮಾಪಕ ಉಪಕರಣಗಳ ಕಾರ್ಯನಿರ್ವಹಣೆ ಕುರಿತು ವಿಜ್ಞಾನಿಗಳ ತಂಡ ಮಾಹಿತಿ ನೀಡಿತು. NGRI ಸಂಸ್ಥೆಯ ಭೂವಿಜ್ಞಾನಿ ಡಾಕ್ಟರ್ ಸುರೇಶ್, ಡಾಕ್ಟರ್ ಶಶಿಧರ್ ಇವರೊಂದಿಗೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ನಿರ್ವಹಣಾ ಪ್ರಾಧಿಕಾರದ ಹಿರಿಯ ಭೂವಿಜ್ಞಾನಿ ಡಾಕ್ಟರ್ ರಮೇಶ್, ಕಿರಿಯ ವಿಜ್ಞಾನಿ ಡಾಕ್ಟರ್ ಅಭಿನಯ, ಸಹಾಯಕ ವಿಜ್ಞಾನಿ ಅಣ್ವೀರಪ್ಪ ಬಿರಾದಾರ್ ಅವರು ಗಡಿಕೇಶ್ವರಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. Classification like magnitude 1 to 2 and approaching to not more than 2. These are things. So we are understanding whether it is really going for a definitely not a bigger one. So the one thing is in a proper outcome that when it is localized, it will record very nicely. If it is farther, all the noises will be there. These amplitudes got diminished by the way it reaches Gulbarga. Maximum 5 kilometers it will go. So Something in this like the proper same Gadikeshwar, person. if this happens, then definitely it will record. Magnitude that. ಎಷ್ಟು ರೇಡಿಯಸ್ कितना है इसका? रेडियस It detects नजदीक है तो छोटा छोटा भूकंप को भी सेंसर वो ग्राउंड ಇಲ್ಲ ಬಂದೈತೆ. इधर रिकॉर्डर है हमारा, वो केबल से उधर डब्बे में रिकॉर्ड होगा। नहीं डब्बे में नहीं, ऊपर जो है ना वो जस्ट स्टैंड के लिए उधर रखा है, उसमें रिकॉर्ड होगा। वो रिकॉर्ड होने के बाद यू कैन सी दैट हाउ इट इज कमिंग अप। ये कंटिन्यूअस ग्राउंड वाइब्रेशन है। ये 3 कंपोनेंट्स रहता है इसमें। अगर कुछ भूकंप है, कुछ भी डिस्टर्बेंसेस है, नॉइस है, जो भी है वो रिकॉर्ड होगा। इसलिए इसके आसपास भी आए तो भी वो नॉइस रिकॉर्ड होता है। देखिए ये वेरी हो रहा है ना, दीज आर ऑल ड्यू टू अवर स्टेप्स। हम पैदल जा रहे हैं, थोड़ा नजदीक भी गया तो थोड़ा मैं आपको दिखाता हूँ। So if I make you can see the jump. मैं अभी थोड़ा ऐसा मारा था, ज़्यादा नहीं मार सकते क्योंकि वो डिस्टर्ब हो जाएगा मास सेटअप। तो ये इसमें दिखेगा, तो ये उतना सेंसिटिव है ये। सो प्लीज डोंट डिस्टर्ब द सेटअप एनीबॉडी। तो ये है, अभी ये ऑन हो गया। ओके, डेटा अभी हमारा हैदराबाद भी जा रही है अभी, ठीक है। तो अगर कुछ इसको स्टडी करेंगे, जैसा डेटा आया उसको देखने के बाद पता चलेगा। तो ये बैटरीज अभी यहाँ पावर सप्लाई नहीं है, तो हम लोग सोलर पैनल बिठा रहे। तो सोलर कनेक्शन अभी 5-10 मिनट में हो मोबाइल पे आ जाएगा। रहा है क्या आपका? हाँ, ये तो इंस्ट्रूमेंट है, मोबाइल है आपके हाथ में? ये इसके लिए है, सिर्फ ये मोबाइल ही है। हाँ। लेकिन उसका सॉफ्टवेयर है उसमें। हाँ। इसलिए सिर्फ उसके लिए यूज करते हैं। ठीक है। 3
डेटा कलेक्ट हो रहा है क्या है? तीन डेटा आ रहा है ना ऊपर। तीन क्या है आपका जो ग्राउंड वाइब्रेशन है उसको हमने पूरा फील्ड मतलब एक वर्टिकल कंपोनेंट रहता, अगर साइस्मिक वेव्स ऊपर की तरफ आ रहे तो उसमें आएगा हॉरिजॉन्टल, ऐसा या ऐसा, नॉर्थ साउथ ईस्ट वेस्ट, वो दोनों में ये नॉर्थ साउथ है, ये ईस्ट वेस्ट है। ये वर्टिकल हॉरिजॉन्टल, दिस इज इंक्लाइंड। नहीं ये भी हॉरिजॉन्टल है, हॉरिजॉन्टल में दो है ना, ऐसा है ऐसा है, वर्टिकल एक ही है, इसलिए वर्टिकल एक है, एक हॉरिजॉन्टल एक हॉरिजॉन्टल। ಮಗ ಇದೇನು ಹೇಳುತ್ತೆ ಭೂಮಿ ಕೆಳಗಡೆ ಹೇಳ್ತದೆ, ಇದು ಈ ಕಡೆ या ಸೌತ್ ಈಸ್ಟ್ ನಾರ್ತ್ ಈಸ್ಟ್ ಹಿಂಗೆ। ये अभी इसका ये फंक्शनिंग शुरू हो गया, अभी शुरू हो गया, काम हो रहा है अभी, तो थोड़ा समय के बाद पता चल जाएगा जैसे क्या हो रहा है, ट्रेमर्स क्या हो रहा है, क्या हो रहा है, ये पता चल डेटा एनालिसिस करने के बाद पता चल जाएगा। ಈ ಸಂದರ್ಭದಲ್ಲಿ ಚಿಂಚೋಳಿ ತಹಶೀಲ್ದಾರ್ ಅಂಜುಮ್ ತಬಸ್ಸುಮ್, ಜಿಲ್ಲಾಧಿಕಾರಿಗಳ ಕಚೇರಿಯ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಪ್ರೊಫೆಷನಲ್ ಉಮೇಶ್ ಬಿರಾದರ್ ಸೇರಿದಂತೆ ಕಂದಾಯ ಇಲಾಖೆಯ ಇನ್ನಿತರೆ ಅಧಿಕಾರಿಗಳು ಇದ್ದರು. ಅಖಿಲ ಕರ್ನಾಟಕ ಹೇಮರೆಡ್ಡಿ ಮಲ್ಲಮ್ಮ ಮಹಿಳಾ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿದ್ದ ಡಾಕ್ಟರ್ ಶೀತಲ್ ಪ್ರಶಾಂತ್ ರವರ ನೆನಪುಗಳು ಸುಳಿದಾವು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ನಗರದ ಸರ್ವಜ್ಞ ಕಾಲೇಜಿನಲ್ಲಿ ಅಖಿಲ ಕರ್ನಾಟಕ ಹೇಮರೆಡ್ಡಿ ಮಲ್ಲಮ್ಮ ಮಹಿಳಾ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಏರ್ಪಡಿಸಿದ್ದ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಗಣ್ಯರು ಸಸಿಗೆ ನೀರೆರೆದು ಬಳಿಕ ಡಾಕ್ಟರ್ ಶೀತಲ್ ಪ್ರಶಾಂತ್ ಅವರ ವಿರಚಿತ ನೆನಪುಗಳು ಸುಳಿದಾವು ಪುಸ್ತಕ ಬಿಡುಗಡೆ ಮಾಡಿದರು. ಬಳಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಸೇಡಂ ಅವರು ಇಂದಿನ ಯುವ ಶಕ್ತಿಗಳ ಭಾವನೆಗೆ ಒಗ್ಗುವಂತ ಉತ್ತಮ ಪುಸ್ತಕವನ್ನು ಡಾಕ್ಟರ್ ಶೀತಲ್ ಅವರು ಹೊರತಂದಿದ್ದು ಸಂತಸ ವಿಷಯವಾಗಿದೆ. ಮಕ್ಕಳನ್ನು ಬಾಲ್ಯದಿಂದಲೇ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುವಂತೆ ಹಾಗೂ ಅದನ್ನು ನನಸಾಗಿಸಿಕೊಳ್ಳಲು ಪೋಷಕರು ಪ್ರೋತ್ಸಾಹಿಸಬೇಕು ಎಂದರು. ಹಿಂಗೇನಾದರೂ ಕೆಲವು ಸತ್ಯವನ್ನು ಮಕ್ಕಳಿಗೆ ಮುಚ್ಚಿಟ್ಟರೆ ದುರಂತದಲ್ಲಿ ಬದುಕು ಎಂಡಾಗುತ್ತೆ. ಅದಾಗಬಾರದು ಅಂದರೆ ಆದರಣೀಯ ಶೀತಲ್ ಪ್ರಶಾಂತ್ ಅವರ ಈ ಕೃತಿ ಅಂಥ ಯುವಶಕ್ತಿಗೆ ಅವರ ಹೃದಯಗಳ ಭಾವನೆಗಳಿಗೆ ಅರಳುವಾಗ, ಕುಗ್ಗುವಾಗ, ಉದ್ವೇಗದಲ್ಲಿ, ಸಿಟ್ಟಿನಲ್ಲಿ, ನೆಮ್ಮದಿಯಲ್ಲಿ, ಉತ್ಸಾಹದಲ್ಲಿ ಎಲ್ಲ ಭಾವಗಳು ಇದರಲ್ಲಿ ತುಂಬಿವೆ. ಸೊ ಅದನ್ನು ಗಮನದಲ್ಲಿಟ್ಟುಕೊಂಡು ಇದರ ಸಂಪೂರ್ಣ ಸದುಪಯೋಗ ಆಗಲಿ ಮತ್ತು ಅದೆಲ್ಲವನ್ನು ಇನ್ನು ಈ ವಯಸ್ಸಿನಲ್ಲಿ ಕುಳಿತಂಥ ನಿಮ್ಮರ ಮುಖದಲ್ಲಿ, ಏಕೆ ರಾಮೇಶ್ವರ ಮುಖದಲ್ಲಿ ಇಷ್ಟೊಂದು ಉದ್ವೇಗಗಳು ವಿಮರ್ಶೆ ತಂದರೆ ಇನ್ನು ಯುವಕರ ಮನಸ್ಸಿನಲ್ಲಿ ಎಷ್ಟು ಏರಿಳಿತ ತರಲಿಕ್ಕಿಲ್ಲ, ಲೆಕ್ಕ ಹಾಕಿ. ಸೊ ಹೀಗಾಗಿ ನಾನು ಅವರಿಗೆ ಅಭಿನಂದಿಸುತ್ತೇನೆ. ಆದರೆ ನಿಶ್ಚಿತ ಬರುವ ದಿನಗಳಲ್ಲಿ ಅವರ ಕವಿತೆಗಳು ಹೀಗಿರೋದಿಲ್ಲ. ಬದುಕಿನ ಅನುಭವ ಪಕ್ವವಾದಂತೆ ದಿಕ್ಕು ತಾನೇ ಕವಲೊಡೆದು ಸಣ್ಣ ಸಣ್ಣ ಹಳ್ಳಗಳು ಸೇರಿ ನದಿಯಾಗಿ ಸಮುದ್ರಕ್ಕೆ ಸೇರಲು ಹೊರಡುತ್ತದೆ. ಆವಾಗ ತುಂಬಿದ ಅನುಭವದ ಬುತ್ತಿ ಆಗುತ್ತದೆ. ಆ ಎತ್ತರಕ್ಕೆ ಇಡೀ ಜಗತ್ತಿಗೆ ಶಾಂತಿ, ನೆಮ್ಮದಿ, ಸಂತೋಷ, ಏನೊಂದು ತಂಪಾದ ವಾತಾವರಣ ಮನಸ್ಸಿಗೆ ನೆಮ್ಮದಿ ಕೊಡುತ್ತದೆಯೋ ಅಂಥ ಎತ್ತರದ ಕವಿಯತ್ರಿಯವರಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎರಡನೇದಾಗಿ ನಾನು ಎಲ್ಲಿ ಹೋದರೆ ಒಬ್ಬ ಸ್ವಾರ್ಥಿ, ಎಲ್ಲಿ ಹೋದರೂ ನನಗೇನು ಬೇಕು, ನಾ ಭಿಕ್ಷೆ ಬೇಡವನೇ. ಇವತ್ತು ಸಮಾಜಕ್ಕೆ ಕಾರ್ಯಕರ್ತನಾಗಿ ಕೆಲವೊಂದು ಭಯಂಕರವಾದಂಥ ನಮ್ಮ ಮನೆಯಲ್ಲಿ ಕಾರಿದೆ, ಮೊಬೈಲ್ ಇದೆ, ಜೀಬ್ ಇದೆ, ಫೋನ್ ಇದೆ, ಕಲರ್ಫುಲ್ ಟಿ ವಿ ಇದೆ, ಏನೇನು ಇದೆ. ಒಂದು ಅಡುಗೆ ಮನೆ ಅವತ್ತು ಗಡಿಗೆಯಲ್ಲಿ ಇಟ್ಟು ಮಾಡುವ ಅಡುಗೆ ಒಲೆಯ ಬೆಂಕಿಯ ಮೇಲೆ ಕಳೆದ 50 ವರ್ಷಗಳಲ್ಲಿ ಏಟು ಪರಿವರ್ತನೆ ಕಂಡಿದೆ. ಇದೀಗ ಒಂದು ಅಂಗಡಿಗಳನ್ನು ಉದ್ಘಾಟನೆ ಮಾಡಲಿಕ್ಕೆ ಹೋಗಿದ್ದೆ. ಅಲ್ಲಿ ನೋಡಿದೆ ನಾನು ಲೇಟೆಸ್ಟ್ ಮಾಡ್ರನ್ ಅಡುಗೆ ಮನೆ ಹೆಂಗಿರ್ತದೆ, ಅಲ್ಲಿ ಹೆಂಗೆ ಅಡುಗೆ ಮಾಡೋ ಸಾಮಾನುಗಳು ಇರ್ತವೆ, ಇಡುವ ಸಾಮಾನುಗಳು ಯಾವಿರ್ತವೆ ನೋಡಿ ನಾನಂತೂ ದಂಗಾಗಿ ಹೋದೆ. ಯಾಕಂದರೆ ಒಂದೇ ಕಡೆ ಬಚ್ಚಲು ಮನೆ, ಒಂದೇ ಪಕ್ಕದಲ್ಲಿ ಅಡುಗೆ ಮನೆ, ಕತ್ತಲ ಜಾಗ, ಅದರಲ್ಲೇ ನಮ್ಮಮ್ಮ ಕುಂತು ಮಾಡುವ ರೊಟ್ಟಿ, ಇದು ಇವತ್ತು ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಎಲ್ಲ ಸುಖಗಳ ಅತಿರೇಕದಲ್ಲಿ ನಾವು ಎಲ್ಲೋ ಮನುಷ್ಯತ್ವದಿಂದ ದೂರ ಹೋಗುತ್ತಿದ್ದೇವೆ.
ಎಲ್ಲೋ ನಮ್ಮ ದುಡಿಮೆ ಸತ್ತು ಹೋಗಿ ಮೋಸ ವಂಚನೆಯ ಜಗತ್ತಿನಲ್ಲಿ ತಾತ್ಕಾಲಿಕ ಸುಖಕ್ಕಾಗಿ ಮಾಡಲಾರದ ಅಪರಾಧವನ್ನು ಮಾಡಿ ಎಲ್ಲೋ ಬೇಡವಾದ ಒಂದು ದುರಂತಕ್ಕೆ ಹೋಗಿ ನಮ್ಮನ್ನು ನಾವು ಸ್ಫೋಟ ಮಾಡಿಕೊಳ್ತಾ ಇದ್ದೇವೆ. ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯ ಕುಲಸಚಿವ ಹಾಗೂ ಸಾಹಿತಿ ಡಾಕ್ಟರ್ ಬಸವರಾಜ್ ಡೊಣ್ಣೂರ್ ಮಾತನಾಡಿ, ಸಾಹಿತ್ಯ ಎಂದರೆ ನೆನಪು. ನಾವು ಬೆಳೆದಂತೆ ನಮ್ಮ ಹಳೆಯ ದಿನಗಳನ್ನು ನೆನಪು ಮಾಡಿಕೊಳ್ಳುತ್ತೇವೆ. ಎಷ್ಟೇ ವರ್ಷಗಳು ಕಳೆದರೂ ನೆನಪುಗಳು ಮಾತ್ರ ನಮ್ಮಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ. ಅದೇ ರೀತಿ ಡಾಕ್ಟರ್ ಶೀತಲ್ ಅವರು ನೆನಪುಗಳು ಸುಳಿದಾವು ತಮ್ಮ ಕೃತಿಯಲ್ಲಿ ಅದ್ಭುತವಾಗಿ ಅಂಶಗಳನ್ನು ಬರೆದಿದ್ದಾರೆ ಎಂದರು. ಏನು ಮಾತಾಡ್ತಿರ್ತೀವಿ? ವಿ ಸ್ಟಾರ್ಟ್ ರಿಮೆಂಬರಿಂಗ್ ದ ಡೇಸ್ ವಿ ಸ್ಪೆಂಡ್. ನಾವು ಕಳೆದ ದಿನಗಳನ್ನು ನೆನಪು ಮಾಡ್ಕೋತೀವಿ. ಇವನ್ ಚಿಕ್ಕ ಮಕ್ಕಳು ನೀವು ನೋಡ್ರಿ, ಒಂದು 8 ವರ್ಷದ ಇಬ್ಬರು ಚಿಕ್ಕ ಮಕ್ಕಳು, ಸಣ್ಣ ಮಕ್ಕಳು ಜೊತೆಯಾದಾಗ ಏನು ಮಾತಾಡ್ತಾ ಇರ್ತವೆ, ಅವು ಕೂಡ ನೆನಪು ಮಾಡ್ಕೋತಿರ್ತವೆ. ಸ್ಮೃತಿ ಅನ್ನೋದು ಬಹಳ ಅಗತ್ಯ ಮನುಷ್ಯನಿಗೆ. ಸಾಹಿತ್ಯ ಅಂದರೆ ಸ್ಮೃತಿ, ಸಾಹಿತ್ಯ ಅಂದರೆ ನೆನಪು, ಜೀವನ ಅಂದರೂ ಕೂಡ ನೆನಪು. ನಾನು 20 ವರ್ಷದವನಾಗಿದ್ದಾಗ, ಸಣ್ಣ ಹುಡುಗರಿದ್ದಾಗ ಏನು ಮಾಡ್ತಿದ್ದೆ ಅನ್ನೋದು ನೆನಪು ಮಾಡ್ಕೋತೀನಿ. 30 ವರ್ಷಕ್ಕೆ ಹೋದಾಗ ನನ್ನ ತಾರುಣ್ಯ ನೆನಪು ಮಾಡ್ಕೋತೀನಿ. 70-80 ವರ್ಷ ಆದಾಗ ಇಡೀ ಬದುಕನ್ನು ನೆನಪು ಮಾಡ್ಕೋತಾ ಹೋಗ್ತಾ ಇರ್ತೇನೆ. ಸೊ 70 ವರ್ಷ ಆದರೆ ಮುಂದೆ ಕೊನೆಯ ಉಸಿರಿನವರೆಗೂ ಕೂಡ ನಾವು ನೆನಪು ಮಾಡ್ತಾ ಹೋಗ್ತೀವಿ. ಹೀಗಾಗಿ ಜೀವನ ಅಂದರೆ ಏನು ಅಂತ ಯಾರಾದರೂ ನನ್ನ ಪ್ರಶ್ನೆ ಕೇಳಿದರೆ, ವಾಟ್ ಈಸ್ ಲೈಫ್? ಲೈಫ್ ಈಸ್ ಫುಲ್ ಆಫ್ ಮೆಮರೀಸ್. ಇಂಥ ನೆನಪುಗಳು, ಈ ನೆನಪುಗಳು ಸುಳಿದಾವು. ನೆನಪುಗಳು ಸುಳಿತಾ ಇರಬೇಕು, ಅದುವೇ ಜೀವನ. ನೆನಪಿಲ್ಲ ಅಂತಂದರೆ ನಾವು ಪ್ರಾಣಿಗಳಿಗಿಂತಲೂ ಕಡೆ ಆಗ್ತೀವಿ. ಪ್ರಾಣಿಗೂ ನಮ್ಮಷ್ಟು ದೀರ್ಘವಾದ ನೆನಪಿರೋದಿಲ್ಲ. ಆದರೆ ಒಂದು ಎತ್ತಿಗೆ ಅಥವಾ ಒಂದು ಗೋವಿಗೆ ತನ್ನ ಮನೆ ನೆನಪಿರ್ತದೆ. ಅದನ್ನು ನಾವು ಅರಣ್ಯಕ್ಕೆ ತೆಗೆದುಕೊಂಡು ಹೋದರೆ ಅಲ್ಲೇ ಬಿಟ್ಟು ಬಂದರೂ ಸಂಜೆ ಮನೆಗೆ ಬರ್ತದೆ. ನಾಯಿಗೆ ಇನ್ನೂ ಹೆಚ್ಚಿನ ಒಂದು ಸ್ಮರಣ ಶಕ್ತಿ ಇದೆ, ನೆನಪಿನ ಶಕ್ತಿ ನಾಯಿಗೆ ಇದೆ. ಮನುಷ್ಯನಿಗೆ ಬಹಳ ದೀರ್ಘವಾದ ಆಳವಾದ ಜ್ಞಾಪಕ ಶಕ್ತಿ ಇದೆ, ಸ್ಮೃತಿ ಇದೆ. ನಾವು ಈ ಜನ್ಮದನ್ನು ನೆನಪಿಟ್ಕೋತೇವೆ, ಹಿಂದಿನ ಜನ್ಮದನ್ನು ನೆನಪಿಟ್ಕೋತೇವೆ. ಸಾಧ್ಯ ಅಂದರೆ ಮುಂದಿನ ಜನ್ಮದಲ್ಲಿ ಏನಾಗ್ತದೆ ಅನ್ನೋದು ಕೂಡ ನಾವು ನೆನಪಲ್ಲಿ ಇಟ್ಕೊಂಡಿರ್ತೇವೆ. ಸೊ ಇಲ್ಲಿನ 134 ಕವನಗಳಲ್ಲಿ ಸ್ಥಾಯಿಯಾದಂಥ ಒಂದು ಭಾವ ಯಾವುದು ಅಂತಂದರೆ ಅದು ನೆನಪುಗಳು. ಅವನ ಬಗೆಗಿನ ನೆನಪುಗಳು, ಅವಳ ಬಗೆಗಿನ ನೆನಪುಗಳು, ಕಳೆದು ಹೋದ ಅನೇಕ ಸುಸಂದರ್ಭಗಳ ನೆನಪುಗಳು. ಯಾಕಂದರೆ ನೋಡಿ, ಆಲ್ ಮೆಮರೀಸ್ ಕೆನಾಟ್ ಬಿ ಸ್ವೀಟ್. ಎಲ್ಲ ನೆನಪುಗಳು ಕಚ್ಗುಳಿ ಇಡ್ತಕ್ಕಂಥ ನೆನಪುಗಳಲ್ಲ, ರಮ್ಯ ನೆನಪುಗಳು ಅಲ್ಲ. ಕೆಲವು ನೆನಪುಗಳು ಹೇಗಿರ್ತವೆ ಅಂತಂದರೆ, ನೆನಪು ಮಾಡಿದಾಗೊಮ್ಮೆ ನೀವು ಕಣ್ಣೀರು ಸುರಿಸ್ತಾ ಇರ್ತೀರಿ, ಅಥವಾ ನೆನಪಾದಾಗೊಮ್ಮೆ ಅಭದ್ರತೆ, ಇನ್ಸ್ಟೆಬಿಲಿಟಿ ಫೀಲ್ ಮಾಡ್ಕೊತಿರ್ತೀರಿ. ವಿಚಿತ್ರವಾದ ನೆನಪುಗಳು. ಆದರೆ ನೆನಪುಗಳು ಇರಬೇಕು. ಕವಿಯಾದವನಿಗೆ ನೆನಪುಗಳು ಕಾಣಬೇಕು. ಶೀತಲ್ ಅವರಿಗೆ ಇಂಥ ಅನೇಕ ನೆನಪುಗಳು ಇವೆ. ಸೊ ಹೀಗಾಗಿ ಈ ಶೀರ್ಷಿಕೆಯಲ್ಲೇ ಒಂದು ಆಕರ್ಷಣೆ ಇದೆ, ಕಾವ್ಯ ಇದೆ, ಕಾವ್ಯಾತ್ಮಕವಾಗಿದೆ. ಇನ್ನು ನೆನಪುಗಳು ಸುಳಿದಾವು ಕೃತಿಯ ಕವಿಯತ್ರಿ ಡಾಕ್ಟರ್ ಶೀತಲ್ ಪ್ರಶಾಂತ್ ಅವರು ಮಾತನಾಡುತ್ತಾ, ಬದುಕಿಗೆ ಬೆಲೆ ಬರಬೇಕಾದರೆ ಸಮಾಜದ ಚೌಕಟ್ಟಿನಲ್ಲಿರಬೇಕು. ಹಾಗೆಯೇ ಇನ್ನು ಕವನಗಳಿಗೆ ಬೆಲೆ ಬರಬೇಕಾದರೆ ಓದುಗರ ಅಂತರಂಗದಲ್ಲಿ ನೆಲೆಯೂರಬೇಕು ಎಂದರು. ನನ್ನ ಪ್ರಥಮ ಕವನ ಸಂಕಲನ ಒಡಲಾಳದ ಮುತ್ತುಗಳು ಚಿತ್ರದುರ್ಗದ ಮುರುಘಾಶರಣರ ಶುಭಹಸ್ತದಿಂದ ಲೋಕಾರ್ಪಣೆ. ಇಂದು ನನ್ನ 2ನೇ ಕವನ ಪ್ರೊಫೆಸರ್ ಬಸವರಾಜ್ ಡೊಣ್ಣೂರ್ ಅವರು ಬಿಡುಗಡೆ ಮಾಡಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಶೀರ್ಷಿಕೆಯಂತೆಯೇ ಎಲ್ಲರ ಮನದಲ್ಲಿಯೂ ನೆನಪುಗಳನ್ನು ಮೂಡಿಸಿದರು. ಮೊದಲಿನಿಂದಲೂ ಸಾಹಿತ್ಯಾಭಿರುಚಿ ಇದ್ದುದರಿಂದ ವೈದ್ಯ ವೃತ್ತಿಯ ಜೊತೆಗೆ ಇನ್ನೇನಾದರೂ ಸಮಾಜಕ್ಕೆ ಕೊಡುಗೆ ಕೊಡಬೇಕೆನಿಸಿದಾಗ ಸಾಹಿತ್ಯ ಕ್ಷೇತ್ರದಲ್ಲಿ ಒಲವು ಮೂಡಿತು. ಅದೇನಂತಾರಲ್ಲ, ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು ಎನ್ನುವ ಹಾಗೆ ನನ್ನ ತಾಯಿ ಡಾಕ್ಟರ್ ವಿಶಾಲಾಕ್ಷಿ ಕರಡಿಯವರ ಮಾರ್ಗದರ್ಶನ, ನನ್ನ ತಂದೆಯವರಾದ ಡಾಕ್ಟರ್ ವಿಶ್ವನಾಥ್ ಕರಡಿಯವರ ಪ್ರೇರಣೆ ಹಾಗೂ ನನ್ನ ಪತಿ ಡಾಕ್ಟರ್ ಪ್ರಶಾಂತ್ ಅವರ ಸ್ಫೂರ್ತಿ. ಬದುಕಿಗೆ ಬೆಲೆ ಬರಬೇಕಾದರೆ ಸಮಾಜದ ಚೌಕಟ್ಟಿನಲ್ಲಿರಬೇಕು. ಕವನಗಳಿಗೆ ಬೆಲೆ ಬರಬೇಕಾದರೆ ಓದುಗರ ಅಂತರಂಗದಲ್ಲಿ ನೆಲೆ ಊರಬೇಕು. ತಾವೆಲ್ಲರೂ ನನ್ನ ಈ ಕವನ ಸಂಕಲನ ಓದಿ ಆನಂದಿಸಿದರೆ ನಾನು ಬರೆದದ್ದು ಸಾರ್ಥಕವಾದಂತೆ ಹಾಗೂ ಇನ್ನೂ ಬರೆಯಲು ಆಸಕ್ತಾಭಿರುಚಿ ಹುಟ್ಟುವುದು. ಚಿತ್ರರಂಗದ ಖ್ಯಾತ ಸಾಹಿತಿ, ಕವಿ, ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ದೊಡ್ಡರಂಗೇಗೌಡರು ನನ್ನ ಕವನ ಸಂಕಲನಕ್ಕೆ ಮುನ್ನುಡಿ ಬರೆದು ಮೆರುಗು ನೀಡಿದ ಅವರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಈ ಸಮಾರಂಭದ ಮೂಲಕ ಅರ್ಪಿಸುತ್ತೇನೆ.
ಅದೇ ರೀತಿ ಬೆನ್ನುಡಿ ಬರೆದು ಬೆನ್ನು ತಟ್ಟಿದ ಶ್ರೀ ರವೀಂದ್ರ ಕರಜ್ಜಿಯವರಿಗೆ ನನ್ನ ಕೃತಜ್ಞತಾಪೂರ್ವಕ ಧನ್ಯವಾದಗಳು ಹಾಗೂ ನಮನಗಳು. ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಗಣ್ಯರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಹಾಗೂ ನಮನಗಳು. ಸಮಾರಂಭದಲ್ಲಿ ಹಿರಿಯ ಸಾಹಿತಿ ಎಕೆ ರಾಮೇಶ್ವರ್, ಚೆನ್ನಾರೆಡ್ಡಿ ಪಾಟೀಲ್, ಡಾಕ್ಟರ್ ವಿಶಾಲಾಕ್ಷಿ ರೆಡ್ಡಿ, ಡಾಕ್ಟರ್ ಶೈಲಜಾ ರಾಜಶೇಖರ್, ಬಿಎಸ್ ದೇಸಾಯಿ, ರವೀಂದ್ರ ಕರ್ಜಗಿ, ಡಾಕ್ಟರ್ ಎಸ್ಎಸ್ ಗುಬ್ಬಿ, ಸುಜಾತಾ ರೆಡ್ಡಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಕಲಬುರಗಿ ಜೈನ್ ಸೋಷಿಯಲ್ ಗ್ರೂಪ್ ಸಂಗಿನಿ ವತಿಯಿಂದ ಆಯೋಜಿಸಿದ್ದ ದೀಪಾವಳಿ ಮೇಳದಲ್ಲಿ ಮಹಿಳೆಯರು ಸಿದ್ಧಪಡಿಸಿದ ಅನೇಕ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಭರ್ಜರಿಯಾಗಿ ನಡೆಯಿತು. ಕಲಬುರಗಿ ಜೈನ್ ಸೋಷಿಯಲ್ ಗ್ರೂಪ್ ಸಂಗಿನಿ ಸುಮಾರು 8 ವರ್ಷಗಳಿಂದ ದೀಪಾವಳಿ ಮೇಳ ಆಯೋಜನೆ ಮಾಡುತ್ತಾ ಬಂದಿದ್ದು, ಮಹಿಳೆಯರು ತಯಾರಿಸಿದ ವಿವಿಧ ವಸ್ತುಗಳ ಮಾರಾಟ ನಡೆದಿದೆ. ದೀಪಾವಳಿ ಮೇಳದಲ್ಲಿ ಗೃಹೋಪಯೋಗಿ ಸೇರಿದಂತೆ 10 ಉತ್ಪನ್ನಗಳ ಮಾರಾಟ ಜೋರಾಗಿತ್ತು. ನಗರದ ಗೋಲ್ಡ್ ಹಬ್ನಲ್ಲಿ ಮಹಿಳೆಯರಿಗಾಗಿ ಆಯೋಜಿಸಿದ್ದ ದೀಪಾವಳಿ ಮೇಳಕ್ಕೆ ಲಕ್ಷ್ಮೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. लास्ट ईयर हम बहुत मिस करे दिवाली मेले के लिए, इस बार 9th का है, 8 साल तक सक्सेसफुली करके आए, ये भी सक्सेसफुल हो आपका. फिर आज संडे भी है, सब लोग फैमिली के साथ, फ्रेंड्स के साथ, दोस्तों के साथ आके इस मेले का फायदा होता है. ऑल द बेस्ट. ದೀಪಾವಳಿ ಮೇಳ ಸುಮಾರು 8 ವರ್ಷಗಳಿಂದ ಆಯೋಜನೆ ಮಾಡಿಕೊಂಡು ಬರುತ್ತಿದ್ದು, ಇದು 9ನೇ ದೀಪಾವಳಿ ಮೇಳವಾಗಿದೆ ಎಂದು ಮಾತನಾಡಿದ ಜೈನ್ ಸೋಷಿಯಲ್ ಗ್ರೂಪ್ನ ಅಧ್ಯಕ್ಷೆ ಶೀತಲ್ ಕುಲಕರ್ಣಿ ಅವರು, ಈ ಮೇಳಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ವೆರೈಟಿ ಉತ್ಪನ್ನಗಳ ಮಾರಾಟ ಇಲ್ಲಿ ಆಗುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಸಂಗಿನಿ ಪ್ರೆಸಿಡೆಂಟ್ ಶೀತಲ್ ಕುಲಕರ್ಣಿ ದಿವಾಳಿ ಮೇಳ ಮಾಡ್ತಾ ಇದ್ದೀವಿ ಗೋಲ್ಡ್ ಹಬ್ನಲ್ಲಿ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. more than 56 stalls are here. Food stalls ಮಹಿಳೆಯರಿಗೆ ಒಂದು ಹುದ್ದೆ ಕೊಡುತ್ತೆ ಮಾಡ್ತಾ ಇದ್ದೀವಿ. ಎಲ್ಲರೂ ಬನ್ನಿ. ಯಾರು ನೀವು ಬಂದಿಲ್ಲ ಅಂದರೆ ಎಲ್ಲರೂ ಚೆನ್ನಾಗಿ ಸ್ಟಾಲ್ಸ್ ಇದ್ದಾರೆ. ರಾಯಚೂರು, ಹುಬ್ಬಳ್ಳಿ, ಹೈದರಾಬಾದ್, ಸೋಲಾಪುರ ಎಲ್ಲ ಕಡೆಯಿಂದ ಸ್ಟಾಲ್ ಬಂದಿದ್ದಾರೆ. दिवाली मेला स्टार्ट हो चुका है. यहाँ पे दिवाली डेकोरेशन का सामान है, साड़ीज़ है, कॉस्मेटिक्स है, हैंगिंग्स है और ये MNC हर्बल प्रोडक्ट्स है. इधर ज्वेलरी है, आर्टिफिशियल ज्वेलरी, कपड़े, बहुत वेराइटीज़ है. आइए और विजिट करिए. बहुत सारी चीज़ें. ದೀಪಾವಳಿ ಮೇಳದಲ್ಲಿ ಮಹಿಳೆಯರು ಮನೆಯಲ್ಲಿ ತಯಾರಿಸಿದ ತರಹೇವಾರಿ ತಿಂಡಿ ತಿನಿಸುಗಳು, ವೆರೈಟಿ ಸೀರೆಗಳು, ಆಭರಣಗಳು, ಬೆಡ್ಶೀಟ್ಸ್, ಆಕರ್ಷಕ ದೀಪಗಳು, ಇನ್ನು ಅನೇಕ ಬಗೆಯ ವಸ್ತುಗಳ ಮಾರಾಟ ನಡೆದಿದೆ ಎಂದು ಪ್ರಿಯಾ ಕಾವೇರಿ ಅವರು ಮಾತನಾಡಿದರು. ಇವತ್ತು ಇಲ್ಲಿ ದಿವಾಲಿ ಸಂಗಿಲಿ ಮೇಳೆಯಲ್ಲಿ ಮೋರ್ ದೆನ್ 56 ಸ್ಟಾಲ್ಸ್ ಬಂದಿದ್ದಾವೆ. ಫುಡ್ ಮತ್ತು ಐಟಮ್ಸ್ ಎಲ್ಲ ಥರದ ಸೀರೆ, ಜ್ಯುವೆಲ್ರಿ, ಆಮೇಲೆ ಡ್ರೆಸ್ಸಸ್, ಕ್ಲಚಸ್ ಎಲ್ಲ ವಿತ್ ಗುಡ್ ಕ್ವಾಲಿಟೀಸ್, ಬೆಡ್ಶೀಟ್ಸ್, ಹೋಮ್ ಮೇಡ್ ಚಾಕ್ಲೇಟ್ಸ್ ಮತ್ತು ಈವನ್ ಎಕ್ಸಿಬಿಷನ್ ರಿಗಾರ್ಡಿಂಗ್ ಮಿಕ್ಸರ್ಸ್, ಚಕ್ಕಿ, ಆಟ, ಈ ಥರದೆಲ್ಲ ಭಾಳಷ್ಟು ಥರದ ವೆರೈಟೀಸ್ ಆಫ್ ಸ್ಟಾಲ್ಸ್ ಬಂದಿದೆ. ಎಲ್ಲರೂ ಬಂದು ಈ ಸ್ಟಾಲ್ಸನ್ನು ನಾವು ವಿಸಿಟ್ ಮಾಡಿ, ಎಲ್ಲ ರೀಸ್ನಬಲ್ ರೇಟಲ್ಲಿದೆ. ಬಂದು ಈ ಥರ ಸ್ಟಾಲ್ಸಿಂದ ಸದುಪಯೋಗ ತೊಗೋಬೇಕಂತ ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ. ದಿವಾಲಿ ಸಂಗಿಲಿ ಮೇಲೆ ಪಾಸ್ಟ್ 9 ಇಯರ್ಸಿಂದ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದು ನಮ್ಮ 9th ಇಯರ್ ಆ್ಯಂಡ್ ಸಕ್ಸಸ್ಫುಲಿ ಭಾಳಷ್ಟು ಕಸ್ಟಮರ್ಸ್ ನಾವು ಕೊಟ್ಟಿದ್ದೀವಿ. ಎಲ್ಲ ಸ್ಟಾಲ್ ಓನರ್ಸ್ಗೆ ಅವ್ರು ಸ್ಯಾಟಿಸ್ಫೈಡ್ ಆಗಿ ಎವ್ರಿ ಇಯರ್ ಬರ್ತಾರೆ. ಸೊ ಈ ಇಯರ್ನು ಮೋರ್ ದೆನ್ 50 ಸ್ಟಾಲ್ಸ್ ಬಂದಾವಂದರೆ ಇಟ್ ಇಸ್ ಅವರ್ ಅಚೀವ್ಮೆಂಟ್ ಆಲ್ರೆಡಿ. ಈಗ ಆಲ್ರೆಡಿ ಕ್ರೌಡ್ ಸ್ಟಾರ್ಟ್ ಆಗಿದೆ ಬರೋಕ್ಕೆ. ಸೊ ಎಲ್ಲರೂ ಬಂದು ಇದ್ರ ಉಪಯೋಗ ತೊಗೊಂಡು ಇಲ್ಲಿ ಇದ್ದಂಥ ಮಹಿಳೆಯರಿಗೆ ಒಂದು ಪ್ಲಾಟ್ಫಾರ್ಮ್ ನಾವು ಕೊಟ್ಟಿದ್ದನ್ನು ನೀವು ಸಕ್ಸಸ್ಫುಲ್ ಆಗಿ ಮಾಡಬೇಕಂತ ಅನಿಸ್ತೀನಿ. ಥ್ಯಾಂಕ್ ಯು. संगिनी जय जिनेन्द्र. आज इस संगिनी मेला में सभी स्टॉल्स एक से बढ़कर एक है, स्पेशली ज्वेलरी, साड़ीज एंड इवन दी कॉस्मेटिक्स. अगर आप लोग नहीं आए तो आप लोग मिस करोगे. प्लीज़ ज़रूर आके. और बाहर से भी स्टॉल आए है, सो डोंट मिस दी चांस. एक से बढ़कर एक स्टॉल है और आपको इमिटेशन ज्वेलरी भी अच्छा है, ये आपका कॉस्मेटिक्स अच्छे है, साड़ीज अच्छे. सो I request everyone to come and have a great time here. Or food stalls, you can enjoy on the food stalls. Thank you. ಇನ್ನು ದೀಪಾವಳಿ ಮೇಳದಲ್ಲಿ
ಮಹಿಳೆಯರಿಗೆ ಕೆಲ ಆಟಗಳನ್ನು ಸಹ ಏರ್ಪಡಿಸಲಾಗಿತ್ತು. ವಿಜೇತ ಮಹಿಳೆಯರಿಗೆ ಬಹುಮಾನ ಸಹ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಪಾರುಲ್ ಕೋಠಾರಿ, ದೀಪ್ತಿ ಮೆಹ್ತಾ, ಶಿಲ್ಪಾ ಕುಲಕರ್ಣಿ, ರೂಪಾಲಿ ಲೋಡಾ, ಜಯಾ ಆಂಚಾಲಿಯಾ, ದೀಪಾ ಪಾಟೀಲ್ ಹಾಗೂ ಇನ್ನಿತರೆ ಮಹಿಳೆಯರು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಅಂಗವಾಗಿ ಇದೇ ಅಕ್ಟೋಬರ್ 19ರಂದು ಸರಳ ರೀತಿಯಲ್ಲಿ ಈದ್ ಮಿಲಾದ್ ಆಚರಿಸಲಾಗುವುದು. ಡಾಕ್ಟರ್ ಮೊಹಮ್ಮದ್ ಅಸ್ಗರ್ ಚಿಲ್ಬೋಲ್. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 251555. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಸ್ಆರ್ ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. Contact 9448066586.
ವಿರಾಮದ ನಂತರ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಅಂಗವಾಗಿ ಇದೇ ಅಕ್ಟೋಬರ್ 19ರಂದು ಸರಳ ರೀತಿಯಲ್ಲಿ ಈದ್ ಮಿಲಾದ್ ಆಚರಿಸಲು ಸರ್ಕಾರ ನಿರ್ಬಂಧ ಹೇರಿದ್ದು ಖಂಡಿಸುತ್ತೇವೆ ಎಂದು ಗುಲ್ಬರ್ಗಾ ಮರ್ಕಜಿ ಸೀರತ್ ಕಮಿಟಿ ಕಾರ್ಯಾಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಅಸ್ಗರ್ ಚುಲ್ಬುಲ್ ಅಸಮಾಧಾನ ಹೊರಹಾಕಿದ್ದಾರೆ. ನಗರದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮೊಹಮ್ಮದ್ ಅಸ್ಗರ್ ಅವರು, ಸುಮಾರು 42 ವರ್ಷಗಳಿಂದ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಿಕೊಂಡು ಬರಲಾಗುತ್ತಿದ್ದು, ಇದೀಗ ಕೋವಿಡ್ ಹಿನ್ನೆಲೆಯಲ್ಲಿ ಅಕ್ಟೋಬರ್ 19ರಂದು ಹಬ್ಬ ಆಚರಣೆ ವೇಳೆ ಜನ ಸೇರದಂತೆ ಸರ್ಕಾರ ಹೊರಡಿಸಿರುವ ಆದೇಶವನ್ನು ನಾವು ಖಂಡಿಸುತ್ತೇವೆ ಎಂದರು. ಕಳೆದ 2 ತಿಂಗಳಿನಿಂದ ಚುನಾವಣೆಗಳು, ಪ್ರತಿಭಟನೆಗಳು ನಡೆದಿವೆ. ಅಂಗಡಿ ಮುಂಗಟ್ಟುಗಳು, ಸೂಪರ್ ಬಜಾರ್, ಮಾಲ್, ಸಿನಿಮಾ ಥಿಯೇಟರ್ ಸೇರಿದಂತೆ ಎಲ್ಲವೂ ಆರಂಭವಾಗಿದೆ. ನಮ್ಮ ಹಬ್ಬಕ್ಕೆ ಮಾತ್ರ ಕಡಿವಾಣ ಹಾಕಿದ್ದು ನಿಜಕ್ಕೂ ಬೇಸರ ಮೂಡಿಸಿದೆ ಎಂದರು. 42 ವರ್ಷದಿಂದ ಪ್ರವಾದಿ ಪೈಗಂಬರ್ ಅವರು ಹುಟ್ಟು ಹಬ್ಬ ಆಚರಣೆ ಮೆರವಣಿಗೆ ಮೂಲಕ ನಾವು ಮುಸ್ಲಿಂ ಚೌಕ್, ಗಂಜ್ ಮತ್ತು ಗಣೇಶ್ ಮಂದಿರದಿಂದ ನ್ಯಾಷನಲ್ ಗ್ರೌಂಡ್ಗೆ ಮುಕ್ತಾಯಗೊಂಡು ಅಲ್ಲಿ ನ್ಯಾಷನಲ್ ಗ್ರೌಂಡ್ನಲ್ಲಿ ಸಾರ್ವಜನಿಕ ಸಭೆ ಮೂಲಕ ಇಡೀ ಜಗತ್ತಿಗೆ ಪ್ರವಾದಿ ಪೈಗಂಬರು ಅವರು ನೀಡ್ತಕ್ಕಂಥ ಸಲಹೆ, ಸೂಚನೆ ಮತ್ತು ಅವರ ತತ್ವ ಸಿದ್ಧಾಂತ ಬಗ್ಗೆ ಬೇರೆ ಬೇರೆ ರಾಜ್ಯದಿಂದ ನಮ್ಮ ಧರ್ಮಗುರು ಅವರು ಬಂದು ತಮ್ಮ ಭಾಷಣ ಮಾಡಿ ಇಡೀ ಜಗತ್ತಿಗೆ, ಮನುಷ್ಯತೆಗೆ ಶಾಂತಿಯ ಸಂದೇಶ ನೀಡುತ್ತಾ ಬಂದಿದೆ. ಹೋದ ವರ್ಷ ಕೋವಿಡ್ ಹೆಚ್ಚಿಗೆ ಇರೋದ ಕಾರಣ ಸರ್ಕಾರ ಅನುಮತಿ ನೀಡಿಲ್ಲ. ಸೊ ನಾವು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತಕ್ಕೆ ಸಹಕಾರ ನೀಡಿ ಆಚರಣೆ ಮಾಡಿಲ್ಲ. ಸೊ ಈ ಸಲ ನಮ್ಮ ಈ ಸಮುದಾಯಕ್ಕೆ ಒಂದು ನಿರಾಸೆ ಉಂಟು ಆಗಿದೆ. ಯಾಕಂದರೆ 7ನೇ ತಾರೀಕು ಸರ್ಕಾರ ವತಿಯಿಂದ ಮೆರವಣಿಗೆ ಮಾಡಲು ನಿಷೇಧಿಸಲಾಗಿದೆ ಅಂತ ಒಂದು ಸುತ್ತಲೇ ಆದೇಶವಂತೂ ಸರ್ಕಾರದಿಂದ ಬಂದಿದೆ. ಈ ಸರ್ಕಾರಕ್ಕೆ ಕೂಡಲೇ ನಾವು ಖಂಡನೆ ಮಾಡ್ತೀವಿ. ಯಾಕಂದರೆ ಎಲ್ಲ ಹೈಸ್ಕೂಲ್, ಶಾಲೆ, ಕಾಲೇಜೆ, ಸೂಪರ್ ಮಾರ್ಕೆಟ್, ಮಾಲ್ ಮತ್ತು ಎಲ್ಲ ರಾಜಕೀಯ ಪಕ್ಷದ ಎಲ್ಲ ಮೆರವಣಿಗೆ, ಭಾಷಣ ಇರಲಿ, ಸಾವಿರಾರು ಜನ ಅಲ್ಲಿ ಸೇರಿ ತಮ್ಮ ತಮ್ಮ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಸೊ ಅದಕ್ಕಾಗಿ ನಮ್ಮದು ಬೇಡಿಕೆ, ಒತ್ತಾಯ ಮಾನ್ಯ ಮುಖ್ಯಮಂತ್ರಿ ಜಿಗೆ ಅಂದರೆ ತಕ್ಷಣ ನಮಗೆ ಅದು ಏನು ಗೈಡ್ಲೈನ್ಸ್ ಇದೆ ಮೆರವಣಿಗೆ ಸಲುವಾಗಿ ಅದು ಹಿಂದಕ್ಕೆ ಪಡೆದು ಅಟ್ಲೀಸ್ಟ್ ಸಾಂಕೇತಿಕವಾಗಿ 400 ಇರಲಿ 300 ಇರಲಿ ಜನರು ಸೇರಿ ಒಂದು ಮೆರವಣಿಗೆ ಮಾಡಲು ಅನುಮತಿ ಕೊಡಬೇಕಂತ ನಾವು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ಚನ್ನಬಸವಾನಂದ ಸ್ವಾಮೀಜಿ, ಅಬ್ದುಲ್ ರಹೀಂ ಮಿರ್ಚಿ, ಅಬ್ದುಲ್ ಖದೀರ್, ನಜೀರ್ ಅಯ್ಯೂಬ್, ಅಬ್ದುಲ್ ಅಜೀಂ ಉಪಸ್ಥಿತರಿದ್ದರು. ಕಲಬುರಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಪ್ರಮುಖ ರಸ್ತೆಗಳು, ವೃತ್ತಗಳು ಹಾಗೂ ವಾಣಿಜ್ಯ ಪ್ರದೇಶಗಳಲ್ಲಿ ಜನಸಾಂದ್ರತೆ ಹೆಚ್ಚಿರುವ ಹಿನ್ನೆಲೆ ಸಾರ್ವಜನಿಕರ ಸುಗಮ ಸಂಚಾರ ಹಾಗೂ ಸುರಕ್ಷತೆ ದೃಷ್ಟಿಯಿಂದ ಕಲಬುರಗಿ ನಗರದ ಒಟ್ಟು 94 ವೃತ್ತಗಳಲ್ಲಿ ಈಗಾಗಲೇ ವಾಹನ ನಿಲುಗಡೆ ಮಾಡುವುದನ್ನು ನಿಷೇಧಿಸಲಾಗಿದೆ. ಕಲಬುರಗಿ ನಗರದ ಪ್ರಮುಖ ರಸ್ತೆಗಳು, ವೃತ್ತಗಳು ಹಾಗೂ ವಾಣಿಜ್ಯ ಪ್ರದೇಶಗಳಲ್ಲಿ ಜನಸಾಂದ್ರತೆ ಹೆಚ್ಚಿರುವ ಹಿನ್ನೆಲೆ ಸಾರ್ವಜನಿಕರ ಸುಗಮ ಸಂಚಾರ ಹಾಗೂ ಸುರಕ್ಷತೆ ದೃಷ್ಟಿಯಿಂದ ಕಲಬುರಗಿ ನಗರದ ಒಟ್ಟು 94 ವೃತ್ತಗಳಲ್ಲಿ ಈಗಾಗಲೇ ವಾಹನ ನಿಲುಗಡೆ ಮಾಡುವುದನ್ನು ನಿಷೇಧಿಸಲಾಗಿದೆ. ಈ ಸ್ಥಳಗಳಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುವುದನ್ನು ಸಹ ನಿಷೇಧಿಸಿ ಬೀದಿ ಬದಿ ವ್ಯಾಪಾರ ನಿಷೇಧಿತ ವಲಯಗಳೆಂದು ಘೋಷಿಸಿ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಪಟ್ಟಣ ಮಾರಾಟ ಸಮಿತಿ ಅಧ್ಯಕ್ಷರಾದ ಸ್ನೇಹಲ್ ಸುಧಾಕರ್ ಲೋಖಂಡೆ ಅವರು ಅಧಿಸೂಚನೆ ಹೊರಡಿಸಿದ್ದಾರೆ. ಸಾರ್ವಜನಿಕರ ಸುಗಮ ಸಂಚಾರ ಹಾಗೂ ಸುರಕ್ಷತೆ ದೃಷ್ಟಿಯಿಂದ ಪ್ರಸ್ತುತ ಪಾಲಿಕೆಯ ವ್ಯಾಪ್ತಿಯ ವಲಯ 1ರಲ್ಲಿ 22, ವಲಯ 2ರಲ್ಲಿ 55 ಹಾಗೂ ವಲಯ 3ರಲ್ಲಿ 17 ಸೇರಿದಂತೆ ಒಟ್ಟು 94 ದೊಡ್ಡ ಮತ್ತು ಚಿಕ್ಕ ವೃತ್ತಗಳಲ್ಲಿ ವಾಹನ ಸಂಚಾರ ಸುಗಮಗೊಳಿಸಲು ದೊಡ್ಡ ವೃತ್ತಗಳಲ್ಲಿ 50 ಮೀಟರ್ವರೆಗೆ ಹಾಗೂ ಚಿಕ್ಕ ವೃತ್ತಗಳಲ್ಲಿ 25 ಮೀಟರ್ಗಳವರೆಗೆ ಈಗಾಗಲೇ ವಾಹನ ನಿಲುಗಡೆ ಮಾಡುವುದನ್ನು ನಿಷೇಧಿಸಲಾಗಿದ್ದು, ಈ ಸ್ಥಳಗಳಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುವುದನ್ನು ಸಹ ನಿಷೇಧಿಸಿ ಬೀದಿ ಬದಿ ವ್ಯಾಪಾರ ನಿಷೇಧಿತ ವಲಯಗಳೆಂದು ಗುರುತಿಸಲಾಗಿದೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಹಾಗೂ ರಸ್ತೆಗಳಲ್ಲಿ ಸುಗಮ ಸಂಚಾರಕ್ಕೆ ವಾಹನ ನಿಲುಗಡೆ ನಿಷೇಧಿತ ಸ್ಥಳಗಳಲ್ಲಿ ಬೀದಿ ಬದಿ ವ್ಯಾಪಾರ ನಿಷೇಧಿತ ವಲಯಗಳೆಂದು ಘೋಷಿಸುವುದು ಸೂಕ್ತ ಎಂದು ತೀರ್ಮಾನಿಸಿ ಈ ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ.
ಕಲಬುರಗಿಯಲ್ಲಿ ಇಂದು ಗರಿಷ್ಠ 32 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಂಚೋಳಿ ಮತ್ತು ಕಾಲಗಿ ತಾಲೂಕಿನ ಕೆಲವೆಡೆ ಭೂಕಂಪನವಾಗುತ್ತಿರುವ ಹಿನ್ನೆಲೆಯಲ್ಲಿ ಗಡಿಕೇಶ್ವರ ಎನ್ಜಿಆರ್ಐ ತಂಡ ಭೇಟಿ, ತಾತ್ಕಾಲಿಕ ಸಿಸ್ಮೋಮೀಟರ್ ಸ್ಥಾಪನೆ. ಅಖಿಲ ಕರ್ನಾಟಕ ಹೇಮರೆಡ್ಡಿ ಮಲ್ಲಮ್ಮ ಮಹಿಳಾ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ಡಾಕ್ಟರ್ ಶೀತಲ್ ಪ್ರಶಾಂತ್ ರವರ ನೆನಪುಗಳು ಸುಳಿದಾವು ಪುಸ್ತಕ ಬಿಡುಗಡೆಗೊಳಿಸಿದ ಗಣ್ಯರು. ಕಲಬುರಗಿ ಜೈನ್ ಸೋಷಿಯಲ್ ಗ್ರೂಪ್ ಸಂಘಿನಿ ವತಿಯಿಂದ ಏರ್ಪಡಿಸಿದ್ದ ದೀಪಾವಳಿ ಮೇಳಕ್ಕೆ ಲಕ್ಷ್ಮೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಉದ್ಘಾಟನೆ. ಇಲ್ಲಿಗೆ ಇನ್ ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 251555. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್,
ಸಿಪಿಯು, ಮದರ್ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ SR ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. ಸೆಲ್ ನಂಬರ್ 9448066586.